ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ರಾಜೀನಾಮೆ ಪ್ರಭುಶಂಕರ್ ಅವರು ಸ್ವೀಕರಿಸಲಿಲ್ಲ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಇದನ್ನ ಸ್ವೀಕರಿಸುವ ಅಧಿಕಾರ ನನಗಿಲ್ಲ ಅಂತ ಹೇಳಿದ್ದಾರೆ ಅನ್ನೋದು ಇದೀಗ ಬರ್ತಾ ಇರುವಂತಹ ಮಾಹಿತಿ. ಸಂಜೆ ಬೆಂಗಳೂರಿಗೆ ವಿಶೇಷ ವಿಮಾನದಲ್ಲಿ ರಾಜ್ಯಪಾಲರು ಆಗಮಿಸುತ್ತಾರೆ. ಆದರೆ ಈಗ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಈ ಪತ್ರವನ್ನು ನಾನು ಸ್ವೀಕರಿಸುವುದಿಲ್ಲ ಎಂದು ಪ್ರಭುಶಂಕರ್ ಅವರು ಹೇಳಿದ್ದಾರೆ ಅನ್ನುವ ಮಾಹಿತಿ ಇದೀಗ ಬರ್ತಾ ಇದೆ. ಸೊ ರಾಜ್ಯಪಾಲರು ಬಂದ ಮೇಲೆ ಗೆಹ್ಲೋಟ್ ಅವರು ಖುದ್ದು ರಾಜೀನಾಮೆ ಸ್ವೀಕರಿಸ್ತಾರೆ. ನೀವೇ ನೇರವಾಗಿ ಬಂದು ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗವರ್ನರ್ ಆಫೀಸಿಂದ ಸಿದ್ದರಾಮಯ್ಯ ಸೇರಿದಂತೆ ಸಚಿವ ಸಂಪುಟದ ಸದಸ್ಯರು ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳು ಇವು. ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಲೋಕಭವನದಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳು. ಸಿದ್ದರಾಮಯ್ಯನವರು ಬ್ಲ್ಯಾಕ್ ಕಾರಲ್ಲಿ ಒಳಗಡೆ ಹೋಗಿದ್ರು. ಆ ಕಾರನ್ನ ಬೈರ್ತಿ ಸುರೇಶ್ ಅವರು ಓಡಿಸ್ತಾ ಇದ್ರು. ಆ ಕಾರಲ್ಲೇ ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯನವರು ಹೋಗಿದ್ದರು. ಈಗ ಎಲ್ಲರೂ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳು. ಇನ್ನು ಒಳಗಡೆ ಹೋಗುವಾಗಂತೂ ಅವರ ಬೆಂಬಲಿಗರು, ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅಂತ ಚೀರ್ತಾ ಇದ್ರು. ಏನೇ ಆಗ್ಲಿ, ಇದು ಒಂದು ರೀತಿ ಅತಿ ದೊಡ್ಡ ಪದತ್ಯಾಗ. ತಮಗೆ ನೆನಪಿದೆ 2020 ಸರ್ಕಾರ, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರ ಸರ್ಕಾರ 20 ತಿಂಗಳು ನಿನಗೆ 20 ತಿಂಗಳು ನನಗೆ ಅನ್ನುವಂತ ಒಂದು ಒಪ್ಪಂದ ಆಗಿತ್ತು. ಆದರೆ 20 ತಿಂಗಳು ಕಾಲ ರಾಜ್ಯವನ್ನ ಆಳಿದಂತ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರ ಟರ್ಮ್ ಬಂದಾಗ ಯಡಿಯೂರಪ್ಪನವರಿಗೆ ಬಿಟ್ಟು ಕೊಡಲಿಲ್ಲ, ಅಧಿಕಾರ ಹಸ್ತಾಂತರ ಮಾಡಲೇ ಇಲ್ಲ. ಹೀಗಾಗಿ ಯಡಿಯೂರಪ್ಪನವರು ಕಣ್ಣೀರು ಹಾಕಿಕೊಂಡು ರಾಜ್ಯದ ಜನರ ಮುಂದೆ ಹೋದ್ರು. ತದನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು. ಆದ್ರೆ ಇಲ್ಲಿ ಅತಿ ದೊಡ್ಡ ತ್ಯಾಗ ಅಂತಾನೆ ಹೇಳಬಹುದು. ಈಗ ಸಿದ್ದರಾಮಯ್ಯನವರು ಅಧಿಕಾರವನ್ನ ತ್ಯಾಗ ಮಾಡಿದ್ದಾರೆ. 3 ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂತ ಸಿದ್ದರಾಮಯ್ಯನವರು ಇನ್ನೂ 2 ವರ್ಷ ಬಾಕಿ ಇರುವಾಗಲೇ ತಮ್ಮ ಮುಖ್ಯಮಂತ್ರಿ ಸ್ಥಾನದ ಪದವಿಯನ್ನ ತ್ಯಾಗ ಮಾಡಿದ್ದಾರೆ. ಇದು ಅತಿ ದೊಡ್ಡ ತ್ಯಾಗವಾಗಿ ಮುಂದಿನ ದಿನಗಳಲ್ಲಿ ನೆನಪಿಟ್ಟುಕೊಳ್ಳಬಹುದು.